ಕೊರವಂಜಿ ಕಣಿ ಏಳುವೆ ಕಣಿ ಪೇಳುವೆ ಕಣಿ ಎಂಬುದಾಗಿ ನಾನು ಯಾವಾಗ ಶಾಸ್ತ್ರ ಹೇಳಿದ್ನು ಆವಾಗ ರಾಮಾಚಾರಿ ಗೊತ್ತಿಲ್ಲ ನಾನೇ ಮಾದೇಶ್ವರ ಅನ್ನೋದು. ಅವಾಗ ತಾಯಿ ಕೊರವಂಜಮ್ಮ ಬಾರಮ್ಮ ಅವನ ಶಾಸ್ತ್ರಿ ಹೇಳಮ್ಮ ಅಂತ ಹೇಳಿ ಕರೆದು ಕುಂಡ್ರಿಸ್ಕೊಂಡ ತಾಯಿ. ಆವಾಗ 8 ಕವಣ ಮಣಿ ಕೈ ಕೊಟ್ಟೆ ರಾಮಾಚಾರಿ ಕೈಗೆ. ನೋಡಯ್ಯ ನಿನ್ ಮನೆ ದೇವ್ರು ಕುಲ್ದೇವ್ರು ನೆನ್ಕಂದು ಹಳ್ಳಿ ಬಿಡಪ್ಪ ಅಂತ ಹೇಳಿದೆ ತಾಯಿ. ನನ್ನನ್ನ ಇವಾಗ್ಲಾದ್ರೂ ಮಹದೇಶ್ವರ ಅಂತ ನೆನ್ಕೋತಾ ಇದ್ದಾನೆ ಅಂತ ನಾನ್ ತಿಳ್ಕೊಂಡಿದ್ದೆ. ರಾಮಾಚಾರಿ ಬಾಯಲ್ಲಿ ಮಹಾದೇವನ್ ನನ್ನ ನಾಮಕರಣನೇ ಬರ್ಲಿಲ್ಲ. ಎಲ್ಲಾ ಮನೆ ದೇವ್ರು ಕುಲ್ದೇವ್ರು ನೆನ್ಕೊಂಡು ಯಾವಾಗ ಹಳ್ಳ ಬಿಟ್ನೋ ತಾಯಿ ನನ್ನ ನೆನೆದೇವೋದ ಅಪರಾಧಕ್ಕೋಸ್ಕರ ನೋಡವ ಈಗಲೂ ನನ್ನ ನೆನೆದಿನೇ ಇದೆಯೋ ರಾಮಾಚಾರಿ ಎಂಬುದಾಗಿ ಹಳ್ಳಿ ಬಿಟ್ಟ ತಕ್ಷಣ ಮೂಡ್ಲಾಗಿ ಮೂರಳ್ಳ ಮೊಕಣ್ಣ ಮಲಗಿಸ್ಬಿಟ್ಟೆ. ಆವಾಗ ರಾಮಾಚಾರಿ ಕೇಳದೆ ಏನವ ಕೊರವಂಜಮ್ಮ ಹಳ್ಳಿ ಬಿಟ್ಟದ್ ನೋಡಿದ್ರಿ ಇಲ್ಲಿ ಮೂರಲ್ಲ ಲೋಗ್ ಮೊಕಂಡಾಗ ನಿಂತಿದವಲ್ಲ ಯಾ ಮಾಯವಮ್ಮ ಯಾವ ಮದ್ದು ಮಾತನ ಕೂಟ್ನವಮ್ಮ ನನ್ನ ಮನೆಗೆ ಬಂದಿರಂತ ಕಷ್ಟ ನೋಡವ ಅಂತ ಹೇಳ್ದ. ಯಾ ರಾಮಾಚಾರಿ ಇದು ಮಾರಿ ಮಷಿನಿಂದ ಬಂದದ್ದಲ್ಲ, ಮಾಟ್ನ ಕೂಟ್ನ ಅಂತ ತಂತ್ರ ಮಂತ್ರವಲ್ಲ, ಇನ್ಯಾತ್ರಿಂದ ಬಂದಿದ್ದವ ಕೊರವಂಜಮ್ಮ. ನೋಡಪ್ಪ ಯಾರೋ ಮೂಡ್ಮಲೆ ಕೈಲಾಸದಲ್ಲಿರಂತ ಮಾದಪ್ಪನಂತಲ್ಲಪ್ಪ ಮಾದೇಶ್ವರ, ಹೌದು ಮಾದೇವ ಅಂತ ನೀನು ಬಿದ್ದು ಬೇಡ್ತಿದ್ದೆ ಅಂತಲ್ಲಪ್ಪ. ಭಾಗ್ಯ ಕೊಟ್ಟಂತ ಮಾದೇಶ್ವರನ್ ಮಾರ್ತು ಬಿಟ್ಟಿದೀಯ ಅಂತಲ್ಲಪ್ಪ ಈಗ. ಹೌದು ಆ ಮಾದೇಶ್ವರನ ಕೊಟ್ರ ಮಾಯದ ರೋಗನೇ ಹೊರತು ಯಾರು ಕೊಟ್ಟರು ಹೋಗುವಲ್ಲ ರಾಮಾಚಾರಿ ಅಂತ ಅಂದ್ಬಿಟ್ರಂತೆ. ಕೊರವಂಜಿ ಆಸ ತಾಳ್ಕೊಂಡೋಗಿ ಆವಾಗ ತಾಯಿ ಶಂಕಮ್ಮ ಯಾವಾಗ ಆ ಮಾತಾಡಿದ್ನೋ ಅದೇ ತಕ್ಷಣ ರಾಮಾಚಾರಿ ಕೈ ಕಾಲು ಮುಖ ತೊಳ್ಕೊಂಡು ಮಹಾದೇವ ನಿನ್ನನ್ನ ಮರ್ತು ಬಿಟ್ಟದಕ್ಕೆ ನನ್ನ ಮನೆಗಿಂತ ರೋಗ ತಂದು ಕೊಟ್ಬಿಟ್ಟಿಲ್ಲಪ್ಪ. ನಾನು ಅಷ್ಟು ವರ್ಷಗಳಿಂದ ನಿನ್ ಪಾದ ಬಳಿಗೆ ಬರ್ದೇ ಹೋದ ಅಪರಾಧಕ್ಕೋಸ್ಕರವಾಗಿ ಚಿನ್ನ ಬೆರಳಿ ಒಳಗೆ ಗಂಡುಲಿವಾನ ಮಾಡಿಸಿ ಅಪರಂಜಿ ಒಳಗೆ ಕಣ್ಣು ಮಡಗಿಸಿ 7 ಮನೆ ಕೈಲಾಸ ಕಳುಗಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡವನೇ ತಾಯಿ ಶಂಕಮ್ಮ. ನಿನ್ಗೆ ಯಾಕೆ ಇಂತ ದೊಡ್ಡರ್ಕೆ ತಾಯಿ ಶಂಕಮ್ಮ? ನಿನಗೆ ಜೋಡೆರಡು ಮಕ್ಕಳ ಕೊಡ್ತೀನಿ ಕಂದ ನನಗೆ ಮಾಡುವೆಯೋ. ಮಾದಪ್ಪ ಯಾವ ಅರಿಕೆಗಳು ಮಾಡ್ಕೊಂಡ್ರು ಒಪ್ಕೊಳ್ಳಿಲ್ವಲ್ಲ ತಮ್ಮಯ್ಯ. ಕಟ್ಟ ಕಡೆದಾಗಿದೊಂದು ಅರಿಕೆ ಮಾಡ್ಕೊಳ್ತೀನಿ ಮಹದೇಶ್ವರ. ಯಾವ ಅರಿಕೆ ಮಾಡ್ಕೋತೀಯ ತಾಯಿ ಶಂಕಮ್ಮ? ಅಪ್ಪ ನೀನು ಕೊಟ್ಟಂತ ಮಕ್ಕಳ ನಿನ್ನ ಜೋಳಿಗೆ ದಾನ ನೀಡುವೆನು. ನೀನು ಕೊಡ್ತಕ್ಕಂತ ಆ ಜೋಡನ ಮಕ್ಕಳು ನಿನ್ ಜೋಳಿಗೆ ದಾನ ನೀಡ್ತೀನಪ್ಪ ಎಂಬುದಾಗಿ ಶಂಕಮ್ಮ ಯಾವಾಗ ನೋಡಿದ್ಲು. ಸಭಾಸ್ ಮಗಳೇ ಈ ಮಾತು ನಿನ್ ಬಾಯಿಂದ ಬರ್ತದೆಯೋ ಬರಲ್ವೋ ಅಂತ ಕಾದಿದ್ದೆ. ಸತ್ಯವಾಗ್ಲು ಹಾಗಾದ್ಮೇಲೆ ಮಕ್ಕಳು ದಾನ ಕೊಡ್ತೀಯ ತಾಯಿ? ಕೊಡ್ತೀನಿ ನನ್ನ ಪಾಜಿ. ಶಂಕಮ್ಮ ಈ ಸತ್ಯಕ್ಕೆ ನಾವು ಒಪ್ಕೊಂಡೆ ತಾಯಿ, ಹೀಗೋ ಕುಳಿತುಕೊಳ್ಳಮ್ಮ ಅಂತ ಹೇಳಿ ಮೂಡ್ಲಾಗಿ ಮುಖ ಮಾಡಿಸ್ಬಿಟ್ಟು ಪಡುಲಾಗಿ ಬೆನ್ನು ಮಾಡಿಸ್ಬಿಟ್ಟು ಮಾದಪ್ಪ ನಾಗು ಬೆತ್ತವನ್ನ ತೆಗೆದು ಶಂಕಮ್ಮನ ಬೆನ್ನಿನ ಮೇಲೆ ಜೋಡನ ಮಕ್ಕಳ ಸಂತಾನ ಬರೆದರಂತೆ. ಕಾರೆಯ ಬಿಲ್ಲೆಯ ಎಂಬುದಾಗಿ ಬರೆದು ಬಿಟ್ಟು ಮುತ್ತಿನ ಜೋಳಿಗೆ ಒಳಗಿರ್ತಕ್ಕಂತ ಕಾಡ್ ಬೂದು ಬಾಳೆಹಣ್ಣ ತೆಗೆದು ಅವರು ಷಡಕ್ಷರಿ ಮಂತ್ರವನ್ನ ಮಂತ್ರಿಸಿ ಜಪಿಸಿ ಆವಾಗ ಮಾದೇಶ್ವರ ಮಲೆ ದೂಳ್ತವನ್ನ ಬೂದು ಬಾಳೆಹಣ್ಣೊಳಗಡೆ ಹಾಕಿ ನೋಡವ ಬ್ರಹ್ಮ ಕೊಡುವಂತ ಮಕ್ಕಳಲ್ಲ, ನಾನು ಮಾಯದಲ್ಲಿ ಕೊಡ್ತಕ್ಕಂತ ಮಕ್ಕಳು ತಗೊಳಮ್ಮ ಅಂತ ಹೇಳಿ ಶಂಕಮ್ಮನ ಮುತ್ತೈದೆ ಸೇರ್ಗ ಯಾವಾಗ ಹಿಡಿಯಮ್ಮ ಅಂತ ಹೇಳಿದ್ರು. ಶಂಕಮ್ಮ ಮುತ್ತೈದೆ ಸೇರ್ಗ ಹೊಡ್ಡಿದಳಂತೆ. ಮಾದಪ್ಪ ಮಾಯದ ಮಕ್ಕಳನ್ನ ಅವಳ ಮರುಳು ಕೊಟ್ಟಿದ್ದಾಳೆ. ಮಾದೇಶ್ವರ ಶಂಕಮ್ಮ ಮಕ್ಕಳು ಕೇಳದೆ ಮಕ್ಕಳು ಫಲ ಕೊಟ್ಟೆ, ಬಡತನದಲ್ಲಿದ್ದಂತೆ ಅವಳಿಗೆ ಸಿರಿ ಐಶ್ವರ್ಯ ಭಾಗ್ಯ ಕೊಟ್ಟೆ. ಹೆಜ್ಜೆನ ಮಲಗಿ ಹೋಗಿರ್ತಕ್ಕಂತ ನಿನ್ ಗಂಡ ಏನಾದ್ರು ಬಂದು ಕೇಳಿದ್ರೆ ನೀ ಏನವ ಜವಾಬ್ ಹೇಳ್ತೀಯ? ಮಾದೇವ ನನ್ನ ಪತಿ ಮೊದಲೇ ಮುಂಗೋಪ ಜಾಸ್ತಿ, ನನ್ನ ಪತಿ ಬಂದು ನನಗೆ ಕೊಡ್ತಕ್ಕಂತ ಕಷ್ಟಕ್ಕೆ ನೀವೇ ಭಾಗಿಯಾಗಬೇಕು ತಂದೆ. ಶಂಕಮ್ಮ ಸಭಾಸ್ ಮಗಳೇ, ಹಾಗಾದ್ಮೇಲೆ ನಿನ್ ಗಂಡ ಮಾಡ್ತಕ್ಕಂತ ಗಾಡಿಗಿದ್ದವ ನಾನು ಸ್ವಲ್ಪ ಕಣ್ಣಿಂದ ನೋಡ್ತೀನಿ ತಾಯಿ. ನಿನ್ ಗಂಡ ಬರ್ತಕ್ಕಂತ ವೇಳೆಗೆ ನಾ ಬರ್ತೀನಿ. ಮಕ್ಕಳುಟ್ಟದಂತ 12 ದಿನಗಳ ಮೇಲೆ ನಾನು ಬಂದು ಮಕ್ಕಳು ತಕೊಂಡು ಹೋಗ್ತೀನಿ. ಶಂಕಮ್ಮ ನೀನು ಹೋಗಿ ಇವಾಗ ಸಿರಿ ಸಂಪತ್ತು ಐಶ್ವರ್ಯ ಭಾಗ್ಯದಲ್ಲಿ ಚೆನ್ನಾಗಿ ನೀ ಬಾಳ್ತಾ ಇರವ, ಹೋಗವ ಅರಮನೆಗೆ ಅಂತೇಳಿ ಶಂಕಮ್ಮನ ಅರಮನೆ ಒಳಗೆ ಕಳುಗಿಸ್ಬಿಟ್ಟು ಮಾದೇಶ್ವರ ಅವರು 7 ಮಲೆ ಕೈಲಾಸಕ್ಕೆ ಹೊರಟವರಲ್ಲೋ ಮಹಾದೇವ. ಯಾವಾಗ ಮಾದಪ್ಪ 7 ಮಲೆ ಕೈಲಾಸಕ್ಕೆ ವರ್ಷ ಬಿಟ್ಟು ಕಂಬದ ಬೋಳಿ ದಿಬ್ಬದ ವಾರದಲ್ಲಿ ಕುಳಿತುಕೊಂಡು ಹೆಜ್ಜೆನ ಬೇಟೆಗೆ ದೃಷ್ಟಿ ಪಡಗಿದ್ರಂತೆ. ಮಾದಪ್ಪ ಈ ಕಡೆ ಕೊಟ್ಬಿಟ್ಟು ಹೋಗಿರ್ತಕ್ಕಂತ ಮಾಯದ ಮಕ್ಕಳು ಶಂಕಮ್ಮ ಅವಳು 7 ತಿಂಗಳ ಎಳಬಸರಿಯಾಗಿ ಅರಮನೆ ಒಳಗೆ ಕುಂತವಳೇ.